ಜೈ ಶ್ರೀರಾಮ್. ಎಲ್ಲರೂ ಹೆಂಗದರಿ? ಇವತ್ತಿನ ಬ್ಲಾಗ್ನಲ್ಲಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರ ಮೃಗಾಲಯಗಳಲ್ಲಿ ಒಂದಾದ ಮೈಸೂರು ಮೃಗಾಲಯಕ್ಕೆ ಬಂದೀವ್ರಿ. ಸೊ ಮೈಸೂರು ಮೃಗಾಲಯ ಹೆಂಗೈತೆ ಅಂತ ನೋಡ್ಕೊಂಬರೋಣಂತ ಬರ್ರಿ. ಭಾರತದ ಜೊತೆಗೆ ವಿವಿಧ ದೇಶಗಳ ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ನಾವಿಲ್ಲೇ ನೋಡ್ಬೋದ್ರಿ. ಇವತ್ತಿನ ಸಂಪೂರ್ಣ ಪ್ರವಾಸವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ರೀ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತೋದು ಮರಿಬೇಡ್ರಿ. ಟಿಕೆಟ್ ತೊಗೊಂಡು ಒಳಗೆ ಕಾಲಿಟ್ಟ ಮೇಲೆ ತಕ್ಷಣ ನಮಗೆ ಹಸಿರು ಮರ ಮತ್ತು ಸ್ವಚ್ಛವಾದ ವಾತಾವರಣ ಕಾಣ್ತೈತ್ರಿ. ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಒಂದು ದಿನ ಕಳೆಯೋಕಂತೂ ತುಂಬ ಒಳ್ಳೆಯ ಜಾಗ ಅಂತ ನಾನು ಇದನ್ನ ಹೇಳ್ತೀನಿ. ಮೃಗಾಲಯದಲ್ಲಿ ನಡೆಯಲು ವಿಶಾಲವಾದ ದಾರಿಗಳು ಅದಾವ್ರಿ. ಎಲ್ಲ ಕಡೆನೂ ಮಾಹಿತಿ ಫಲಕವನ್ನು ಅಳವಡಿಸ್ಯಾರಿ. ಪ್ರತಿಯೊಂದು ಪ್ರಾಣಿಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಕೆ ತುಂಬಾ ಸಹಾಯ ಆಗ್ತದ್ರಿ. ಮೊದಲಿಗೆ ನಾವು ನೋಡಿದ ಪ್ರಾಣಿ ಯಾವುದಂತಂದ್ರೆ ಜೇಂಡಾ ಮೃಗಾರಿ. ಇದು ಶಾಂತವಾಗಿ ಕಾಣಕತ್ತಿದ್ರು ಅಪಾಯದ ಸಂದರ್ಭದಾಗ ತುಂಬ ವೇಗವಾಗಿ ಓಡುವಂಥ ಪ್ರಾಣಿ. ಇಂತಹ ಅಪರೂಪದ ವನ್ಯಜೀವಿಗಳನ್ನು ನಾವು ಹತ್ತಿರದಿಂದ ನೋಡುವ ಅವಕಾಶ ಮೈಸೂರು ಮೃಗಾಲಯದಲ್ಲಿ ನಾವು ನೋಡ್ಬೋದ್ರಿ. ಇದನ್ನ ನಿಜವಾಗಿಯೂ ಹೇಳ್ತೀನಿ, ವಿಶೇಷ ಅನುಭವ ಆಗ್ತದ್ರಿ ನಿಮಗೆ. ಹಾಗಾಗಿ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಹಂಗೆ ಶಾಲಾ ಮಕ್ಕಳು ಈ ಮೃಗಾಲಯವನ್ನು ನಾವು ತೋರಿಸೋದ್ರಿಂದ ನಾವು ಪ್ರಾಣಿಗಳ ಬಗ್ಗೆ ಪರಿಚಯ ಸಿಗಬಹುದು. ಆಮೇಲೆ ಪ್ರಾಣಿಗಳನ್ನು ಕಣ್ಣಿನಿಂದ ನಾವು ಇಲ್ಲಿ ನೋಡ್ಬೋದು, ಪಕ್ಷಿಗಳನ್ನು ನೋಡ್ಬೋದು. ಇನ್ನು ಮೈಸೂರು ಮೃಗಾಲಯದಾಗ ನಾವು ಅಡ್ಡಾಡ್ಬೇಕಂತಂದ್ರೆ ಸ್ವಲ್ಪ ಏನಾಗ್ತೈತೆ ಅಂದ್ರೆ ವಿಚಾರ ಹತ್ತೈತ್ರಿ. ಯಾಕಂದ್ರೆ ಭಾಳ ದೊಡ್ಡದೈತಿ. ಅದಕ್ಕಾಗಿ ನಾವು ಮಕ್ಕಳು, ಸಣ್ಣ ಮಕ್ಕಳು, ವಯಸ್ಸಾದವರು ಇಂಥವ್ರಿದ್ರು ಅಂದ್ರೆ ನಾವು ಈ ಮೃಗಾಲಯ ನಾವು ಪೂರ್ತಿಯಾಗಿ ನಾವು ನೋಡ್ತೇವೆ ಇಲ್ಲೋ ಅಂತಂದು ನಿರಾಶೆ ಆಗ್ತಾರೆ. ಯಾರು ಈ ಥರ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಬ್ಯಾಟ್ರಿ ಚಾಲಿತ ವಾಹನಗಳು ಲಭ್ಯ ಅದಾವೆ. ಅದಕ್ಕಂತ ನಾವು ಇಷ್ಟ ಟಿಕೆಟ್ ತೊಗೊಂಡು ನಾವು ಆ ವಾಹನಗಳ ಮೇಲೆ ಏನೈತಿ ನಾವು ಇಡೀ ಮೃಗಾಲಯವನ್ನು ಸುತ್ತಾಡ್ಬೋದ್ರಿ. ಇನ್ನೊಂದೇನಂತಂದ್ರೆ ಇಲ್ಲಿ ಟೈಮ್ ಭಾಳ ಕಮ್ಮಿ ಐತಿ. ಹಿಂಗೆ ಹೋಗ್ಬೇಕು, ಮೃಗಾಲಯ ನೋಡಬೇಕು ಅನ್ನೋದು ಬೆಸ್ಟ್ ಆಪ್ಷನ್ ಮತ್ತು ಹೇಳಿ ಮಾಡಿಸೋ ವ್ಯವಸ್ಥೆ ಆಗೈತ್ರಿ. ಇಲ್ಲಿ ಚಲೋ ಇಲ್ಲಿದೆ ನೋಡು, ಇಲ್ಲಿ ಬ್ಲಾಕ್ದಲ್ಲಿ ಇನ್ನೊಂದು ಐತೆ ನೋಡು. ನಾವು ಈ ವೆಹಿಕಲ್ ಮೇಲೆ ನಾವು ಹೋಗಿದ್ದೆ. ಯಾಕಂದ್ರೆ ನಮ್ಗೆ ಟೈಮ್ ಭಾಳ ಕಮ್ಮಿ ಇತ್ತು. ಸೊ ಅದಕ್ಕಾಗಿ ನಾವು ಏನು ಮಾಡಿದ್ವಿ, ನಮ್ಗೆ ವೆಹಿಕಲ್ಲನ್ನೇ ಚೂಸ್ ಮಾಡಿಕೊಂಡು ನಾವು ಅದಕ್ಕೆ ಎಷ್ಟಂತ ಅಮೌಂಟ್ ಕೊಟ್ಟು ನಾವು ಇಡೀ ಮೃಗಾಲಯವನ್ನು ವೀಕ್ಷಣೆ ಮಾಡಿದ್ವಿ ರೀ. ಬೇಸರದ ವಿಷಯ ಏನಂತಂದ್ರೆ ನಾವು ಈಗೇನು ಈ ವಾಹನಗಳ ಮೇಲೆ ಏನು ಹೋಗ್ತೀವಿಲ್ಲ, ನಮ್ಗೆ ಅಷ್ಟೊಂದು ಪ್ರಕೃತಿಯನ್ನು ಸವಿಯಲು ಟೈಮ್ ಇರೋದಿಲ್ಲ ರೀ. ಅಷ್ಟೊಂದು ಅವಕಾಶ ನಮಗೆ ಸಿಗೋಂಗಿಲ್ಲ. ಯಾಕಂದ್ರೆ ಮತ್ತು ಅವ್ರು ಮುಂದೆ ಹೋಗ್ತಾರೆ ಅನ್ನೋ ಸಂಬಂಧ ನಮಗಿಲ್ಲಿ ಕಡಿಮೆ ಟೈಮ್ ಹತ್ತೈತಿ. ಅದಕ್ಕೆ ಕಾಲ್ನಡಿಗೆ ಮೂಲಕ ನಾವು ಇಡೀ ಮೃಗಾಲಯನ ಸುತ್ತಾಡಿದ್ರೆ ನಾವು ಅಂಥ ಅದ್ಭುತ ಕ್ಷಣವನ್ನು ನಾವು ಯಾವತ್ತಿಗೂ ಸಹ ಮರೆಯೋಕ್ಕೆ ಆಗೋದಿಲ್ಲ ರೀ. ಬರೀ ನೋಡ್ಕೊಂಬರೋಣಂತ ಇನ್ನೂ ಭಾಳ ಅಂದ್ರೆ ಭಾಳ ಅದಾವ ಪ್ಲೇಸ್ಗಳು, ಎಲ್ಲ ಕವರ್ ಮಾಡೋಣಂತ. ಲಾಸ್ಟ್ ಕಾಣ್ತೈತಿದೆ, ಇದೇ ಲಾಸ್ಟ್ ರೀ. ಯಾಕಂದ್ರೆ ತಗೊಂಡು ಬಂದವ
ಜಿಲ್ಲೋಡಾರಿ क्या होता है हाँ? ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.